ಬಿಡದಿ ಟೌನ್ಶಿಪ್ ವಿಚಾರವಾಗಿ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಈ ಮಧ್ಯೆ ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರು ಸಿಡಿದೆದ್ದಿದ್ದಾರೆ. ಸರ್ವೆಗೆ ಬಂದ ಅಧಿಕಾರಿಗಳ ಕಾರಿಗೆ ರೈತರು ಮುತ್ತಿಗೆ ಹಾಕಿ ಕಾರನ್ನು ಜಖಂಗೊಳಿಸಿದ್ದಾರೆ. ಬಿಡದಿ ಹೋಬಳಿಯ ಮಂಡಲಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಜೆಎಂಸಿ ಸರ್ವೆ ಮಾಡಲು ಬಂದಿದ್ದ ಅಧಿಕಾರಿಗಳ ಕಾರಿಗೆ ಮುತ್ತಿಗೆ ಹಾಕಿದ್ದ ರೈತರು ಪೊರಕೆಯಿಂದ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ವೆ ಮಾಡಬಾರದು ಅಂತ ಪಟ್ಟು ಹಿಡಿದು ರೊಚ್ಚಿಗೆದ್ದಿದ್ರು. ಜನರ ಆಕ್ರೋಶಕ್ಕೆ ಹೆದರಿದ ಸರ್ವೆ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಜೆಎಂಸಿ ಸರ್ವೆಗೆ ರೈತರ ವಿರೋಧ ಪ್ರತಿಭಟನೆ ಹಿನ್ನೆಲೆ ಮಂಡಲಹಳ್ಳಿ ಗ್ರಾಮದಲ್ಲಿ ಎಸ್ಪಿ ಶ್ರೀನಿವಾಸ್ ಗೌಡ ಬೀಡು ಬಿಟ್ಟಿದ್ದಾರೆ. ರೈತರ ಜೊತೆಗೆ ಎಸ್ಪಿ ಮಾತುಕತೆ ನಡೆಸಿದ್ದು ಪೊಲೀಸರ ಜೊತೆಗೂ ರೈತರು ವಾಗ್ವಾದ ಕೆಳೆದಿದ್ದರು. ನಮ್ಮ ಅನುಮತಿ ಇಲ್ಲದೆ ನಮ್ಮ ಭೂಮಿ ಸರ್ವೆ ಹೇಗೆ ಮಾಡ್ತೀರಾ? ಪೊಲೀಸರು ಸರ್ಕಾರದ ಪರವಾಗಿ ಕೆಲಸ ಮಾಡಬಾರದು. ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ರೈತರು ಕಿಡಿಕಾರಿದ್ರು. ಸರ್ವೇಯರ್ ಬಂದಿದ್ರು, ಅವರಿಗೆಲ್ಲ ಪರ್ಕೆ ಇದೇ ತರನೇ ಇದ್ ಮಾಡಿ ಕಳ್ಸಿದ್ವಿ ಸರ್. ಮತ್ತೆ ಇವತ್ತು ಬಂದು ಈ ತರ ಎಲ್ಲ ಮಾಡಿದ್ದಾರೆ ಸರ್. ನಾವು ಪೊಲೀಸ್ನವ್ರ ಜೊತೆ ಇಲ್ಲಿ ಕುಂಡಿಸ್ಕೊಂಡು ನಮ್ಗೆಲ್ಲ ಒಳ್ಳೆ ನೈಸಾಗಿ ಪೊಲೀಸ್ನವರೆಲ್ಲ ಮಾತಾಡಿ ಆ ಕಡೆಯಿಂದ ಬಂದು ಎಲ್ಲ ಸರ್ವೆ ಮಾಡಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದಾರೆ ಸರ್. ರೈತರು ಅಂದ್ರೆ ಸುಮ್ನೆ ಅವ್ರು ಹೇಳಿದ್ನ ಕೇಳ್ಕೊಂಡಿರೋ ರೈತರುಗಳು ಅಂತ ತಿಳ್ಕೊಂಡಿದ್ದಾರೆ ಸರ್. ಇವರು ನಾವು 1.5 ವರ್ಷದಿಂದ ಸ್ಟ್ರೈಕ್ ಮಾಡ್ತಿದೀವಿ, ನಮಗ್ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಅದೇಂಗೆ ಅವ್ರಿಗೆ ಇಷ್ಟು ಬೇಗನೆ ನ್ಯಾಯ ಕೊಡ್ತಾರೆ ಸರ್ಕಾರ? ಯಾಕೆ ಸರ್ಕಾರ ಕಣ್ಣಿಲ್ವಾ ಸರ್? ಬಾಲಕೃಷ್ಣ ಅವರು ಎಷ್ಟ್ ಸಾರಿ ಸರ್ ಮನವಿ ಕೊಟ್ಟಿದೀವಿ. ಮೊನ್ನೆ ಅಲ್ಲಿ ಆಫೀಸ್ ಕರೆಸ್ಬಿಟ್ಟು ನೀವು ನನ್ ಮನವಿನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್. ಅವರು ಎಲ್ಲ ತಡೆಯೋ ಕೆಲಸ ಮಾಡಿದೀವಿ ಸರ್. ಪೋರ್ಕೆ ಸೇವೆನೂ ಮಾಡಿದೀವಿ. ಯಾರಿಗೂ ಕುಗ್ಗೋದು ಜಗ್ಗೋದು ಏನೂ ಇಲ್ಲ ಸರ್. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಮಾಡಬೇಡಿ ಅಂತ ಎಸ್ಪಿ ಶ್ರೀನಿವಾಸ್ ಗೌಡ ರೈತರಿಗೆ ಮನವಿ ಮಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದರೆ ನಾವು ಸುಮ್ಮನೆ ನೋಡ್ತಾ ಕೂರಲ್ಲ, ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬೇಡಿ ಅಂತ ಎಸ್ಪಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೆಎಂಸಿಗೆ ಒಪ್ಪಿಗೆ ಇಲ್ವೋ, ನಮಗೆ ಜೆಎಂಸಿಗೆ ಒಪ್ಪಿಗೆ ಇಲ್ಲ ಅಂತ ನೀವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಿ. ಮಂಡಲಹಳ್ಳಿ ಗ್ರಾಮದಲ್ಲಿ ರೈತರ ಪ್ರತಿಭಟನೆಯಲ್ಲಿ ರಾಮನಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಕಲ್ಲಲ್ಲಿ ಹೊಡೆದಿದ್ದರಿಂದ ಇನ್ಸ್ಪೆಕ್ಟರ್ ಮುರಳಿ ತಲೆಗೆ ಗಾಯವಾಗಿದೆ. ಇನ್ನು ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಸಂಬಂಧಪಟ್ಟಂತೆ 4 ಕೇಸ್ಗಳು ದಾಖಲಾಗಿವೆ. ಒಳಸಂಚು ರೂಪಿಸಿ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯ ವರದಿಯನ್ನು ನೀಡಲು ಲಾ ಅಂಡ್ ಆರ್ಡರ್ ಎಡಿಜಿಪಿಯಾಗಿರುವಂತಹ ಹಿತೇಂದ್ರ ಕುಮಾರ್ ಸೂಚಿಸಿದ್ದಾರೆ. ವಿಡಿಯೋ ಆಧರಿಸಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಎಲ್ಲರನ್ನ ವಶಕ್ಕೆ ಪಡೆಯಲು ಸೂಚಿಸಲಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಯ ಭೂಸ್ವಾಧೀನಕ್ಕೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಮಂಡಲಹಳ್ಳಿ ಗ್ರಾಮದಲ್ಲಿ ರಣಾಂಗಣವಾಗಿ ಮಾರ್ಪಟ್ಟಿದೆ. ಭೂಸ್ವಾಧೀನ ಹಾಗೂ ಸರ್ವೆ ಕಾರ್ಯಕ್ಕೆ ಮುಂದಾದರೆ ವಿಷ ಕುಡಿಯೋದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಸ್ಥಳದಲ್ಲಿ ಇದ್ದ ಪೊಲೀಸರಿಗೆ ಬಾಟಲ್ ತೋರಿಸಿ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರು. ಇನ್ನು ರೈತರು ಹಾಗೂ ಅಧಿಕಾರಿಗಳ ಗಲಾಟೆಯಲ್ಲಿ ರೈತ ಕೃಷ್ಣಪ್ಪಗೆ ಗಾಯ ಆಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಟೌನ್ಶಿಪ್ ಹೋರಾಟದ ವಿಚಾರವಾಗಿ ಇಂದು ನಡೆದ ಘಟನೆ ಬಗ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರದ ಅಧಿಕಾರಿಗಳು ಸರ್ವೆ ಮಾಡಲು ಬಂದಾಗ ಅಹಿತಕರ ಘಟನೆ ನಡೆದಿದೆ. ಈ ಘಟನೆಗೆ ಸರ್ಕಾರವೇ ನೇರ ಕಾರಣ. ರೈತರು ಯಾವುದೇ ಕಾರಣಕ್ಕೂ ಕೆಟ್ಟ ಘಟನೆಗಳಿಗೆ ಅವಕಾಶ ಮಾಡಿಕೊಡಬಾರದು. ಹೋರಾಟವನ್ನ ಸರ್ಕಾರ ದುರ್ಬಳಕೆ ಮಾಡಿಕೊಳ್ಳಬಾರದು ಅಂದರು. ಸರ್ವೆ ಮಾಡಲಿಕ್ಕೆ ಬಂದಾಗ ಅಹಿತಕರ ಘಟನೆಗಳು ಏನು ನಡೆದಿರ್ತಕ್ಕಂಥದ್ದಕ್ಕೆ ಇವತ್ತು ಸರ್ಕಾರದ ಚಿಂತಾವಣೆಯೇ ಏನಿದೆ. ನಮ್ಮ ರೈತ ಬಂಧುಗಳಿಗೆ, ನನ್ನ ತಾಯಂದರಿಗೆ, ರೈತ ಜೀವನವನ್ನು ನಿರ್ವಹಿಸ್ತಕ್ಕಂಥ ತಾಯಂದರಿಗೆ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಡದೆ ಇವತ್ತು ಶಾಂತಿಯುತವಂತ ನಿಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ನಿಮ್ಮ ಪರವಾದ ನ್ಯಾಯವನ್ನು ತರ್ತಕ್ಕಂಥದ್ದಕ್ಕೆ ಹೋರಾಟ ಮಾಡಲಿಕ್ಕೆ ಈಗಾಗಲೇ ಹಲವಾರು ಜನ ತಯಾರಿರ್ತಕ್ಕಂಥದ್ದೇನಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟದಲ್ಲಿ ಯಾವುದೇ ರೀತಿಯ ಸರ್ಕಾರದ ದೌರ್ಜನ್ಯ ದುರ್ಬಳಕೆಗೆ ನಿಮ್ಮ ಶಾಂತಿಯುತ ಹೋರಾಟಕ್ಕೆ ಯಾವುದೇ ರೀತಿಯ ವಿರೋಧ ಆಗಬಹುದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ವಿದೇಶಿ ಪ್ರವಾಸದಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಪಸ್ಸಾಗಿದ್ದು ದೆಹಲಿಗೆ ತೆರಳಲು ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸಿ ಸಚಿವರ ಪಟ್ಟಿಯನ್ನು ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಜುಲೈ 15ರ ಒಳಗೆ ಸಚಿವರ ಪಟ್ಟಿ ಪ್ರಕಟ ಸಾಧ್ಯತೆ ಇದೆ. ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರಿಂದ ಪೈಪೋಟಿ ಜೋರಾಗಿದೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಹಲವು ಶಾಸಕರು ಭೇಟಿಯಾಗಿದ್ದರು. ಸಚಿವ ರಾಮಲಿಂಗಾರೆಡ್ಡಿ, ಶಾಸಕ ಮಾಗಡಿ ಬಾಲಕೃಷ್ಣ, ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ, ಪ್ರಕಾಶ್ ಕೋಳಿವಾಡ, ಸಚಿವ ಕೆಎಚ್ ಮುನಿಯಪ್ಪ, ಮಾಜಿ ಸಚಿವ ಪಿರಿಯಾಪಟ್ಟಣ ಶಾಸಕ ವೆಂಕಟೇಶ್ ಸಿಎಂ ಭೇಟಿಗೆ ಆಗಮಿಸಿದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಭೇಟಿಯಾಗಿ ಸಚಿವಾಕಾಂಕ್ಷಿಗಳು ಸಮಾಲೋಚನೆ ನಡೆಸಿದ್ದಾರೆ. ಸಚಿವ ಸಂಪುಟದಲ್ಲಿ ನಮಗೂ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಆಗಸ್ಟ್ 6ರಿಂದ ಅಧಿವೇಶನ ಕರೆದಿದ್ದೇವೆ. ಒಂದು ದಿನ ಬೇರೆ ಕೆಲಸಕ್ಕೆ ದೆಹಲಿಗೆ ಹೋಗ್ತೀನಿ. ಅದಾದ ಬಳಿಕ 3-4 ದಿನದಲ್ಲಿ ರಾಹುಲ್ ಗಾಂಧಿ ಅವರು ಟೈಮ್ ಕೊಡ್ತಾರೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ನಂಬರ್ 1 ಈಗ ಮುಂಚಿತವಾಗೇ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದಮೇಲೆ ಅವರು ಡೇಟ್ ಕೊಡ್ತಾರೆ ನನಗೆ. ಇನ್ನೊಂದು 3-4 ದಿನದಲ್ಲಿ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗಿ ಬರ್ತೀನಿ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದು ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗಲಿದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವರಾದ ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ವಿಸ್ತರಣೆ ಯಾವಾಗ? ತಮ್ಮನ್ನು ಕೂಡ ಕೆಲ ಬರ ಪರಿಸ್ಥಿತಿ ಇದೆ, ಇಲ್ಲ ಸಚಿವರುಗಳು ಇಲ್ಲಲ್ಲ ಸರ್. ಆದಷ್ಟು ಬೇಗನೆ ಆಗ್ತದೆ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ದೆಹಲಿಗೆ, ತಾವು ಹೋಗಿ ಡೆಲ್ಲಿಗೆ 1 or 2 days ಅಲ್ಲಿ ಹೋಗ್ತಾರೆ. ಮುಂದಿನ ತಿಂಗಳು 6ನೇ ತಾರೀಕು ಅಸೆಂಬ್ಲಿ ಇರುತ್ತೆ. ಅದರಿಂದ ಒಂದು 10-15 ದಿನ ಮುಂಚೆನೆ ಕ್ಯಾಬಿನೆಟ್ ಆಗ್ಬೋದು. ಸರ್, ಈ ಬಾರಿ 4ರಿಂದ 5 ದಿನ ಮಾತ್ರ ಅಧಿವೇಶನ ನಡೆಯುತ್ತೆ ಅನ್ನುವಂಥದ್ದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಲ್ಲಿ ಆಗಸ್ಟ್ 6ರಿಂದ ಸೆಷನ್ ಇರುತ್ತೆ. ಅದು ಮುಖ್ಯಮಂತ್ರಿಗಳಿಗೆ ನಾವು ಯಾವತ್ತು ಕರೀಬೇಕು ಮತ್ತು ಎಷ್ಟು ದಿನ ಇರಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳ ವಿವೇಚನೆಗೆ ನಾವು ಬಿಟ್ಟಿದ್ವಿ. ಇದು ಅವರು ತೀರ್ಮಾನ ಮಾಡಬೇಕು. ಆಷಾಢದಲ್ಲಿ ಈಗ ಇವರಪ್ಪ ಬ್ರಾಹ್ಮಣರೆಲ್ಲನೂ ಆಷಾಢದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ವಾ? 3 ದಿನದಲ್ಲಿ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಗೊತ್ತಿಲ್ಲ, ನನಗೂ ನಾವು ಇಲ್ಲೇ ಆದರೂ ಗೊತ್ತಿಲ್ಲ. ಬೆಂಗಳೂರು ಹೋದ್ಮೇಲೆ ಗೊತ್ತಾಗೋದು. ನೋಡೋಣ, ಆಗ್ತದೆ. ಯಾವಾಗ ಬೇಗ ಆಗ್ಬೇಕಂತ ಇದೆ ಎಲ್ಲರದು ಅಭಿಪ್ರಾಯ. ಬೇಗ ಆಗಲಿ ಅಷ್ಟೇ. ಯಾಕಂದ್ರೆ ಹರಿಪ್ರಸಾದ್ ಅವ್ರ ಹೆಸರು ಬರ್ತಾ ಇದೆ ಮತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಇದ್ದಾಗ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ನೋಡೋಣ. ಕೇಳಿದಾರ, ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ದೊಡ್ಡ ಜಿಲ್ಲೆ ಇದೆ, ಕೊಡಬೇಕು. ಕೊಟ್ಟರೆ ಒಳ್ಳೇದಾಗ್ತದೆ. ನೀವು ಯಾರಿಗೆ ನಾವು ಯಾರಿಗೆ ಶಿಫಾರಸು ಮಾಡಿಲ್ಲ. ಹೈಕಮಾಂಡ್ ಅದನ್ನು ತೀರ್ಮಾನ ಮಾಡ್ತೀವಿ. ಇಲ್ಲ, ನಮ್ಮ ಯಾರು ಸಂಪರ್ಕ ಮಾಡಿಲ್ಲ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಕೆಲ ಶಾಸಕರ ಮೇಲೆ ಬಹಳಷ್ಟು
ನೋಡೋಣ, ಅದೆಲ್ಲ ಹೈಕಮಾಂಡ್ ಅವ್ರು ಮಾಡ್ತಾರೆ, ಯಾರ ಪಕ್ಷಕ್ಕೆ ಅವಶ್ಯಕತೆ ಇದೆ. ಸಂಪುಟ ವಿಸ್ತರಣೆಯ ಸುಳಿವು ಬೆನ್ನಲ್ಲೇ ಮಂತ್ರಿ ಸ್ಥಾನ ಪಡೆಯಲು ಸಚಿವಾಕಾಂಕ್ಷಿಗಳಿಂದ ಲಾಬಿ ಜೋರಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಶಾಸಕರಾದ ಅಶೋಕ್ ಪಟ್ಟಣ್, ಶಿವಲಿಂಗೇಗೌಡ, ರಾಜೇಗೌಡ ಭೇಟಿಯಾಗಿದ್ದು ಸಚಿವ ಸ್ಥಾನದ ಕುರಿತು ಚರ್ಚಿಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿ ಸಚಿವ ಸ್ಥಾನಕ್ಕಾಗಿ ಒತ್ತಡ ಹಾಕಿದ್ದಾರೆ ಎನ್ನಲಾಗಿದೆ. ಇನ್ನು ಈಶ್ವರ್ ಖಂಡ್ರೆಯೂ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು. ನಾಡಹಬ್ಬ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ಸಂಘರ್ಷ ತಾರಕಕ್ಕೇರಿದೆ. ಅಧಿಕೃತ ನಿರ್ಧಾರ ಆಗದಿದ್ರೂ ಕಂಬಳಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನುವಂತಹ ಅನುಮಾನ ಇದೆ. ಸಾತಗಳ್ಳಿ ಬಳಿಯಲ್ಲಿ ಕಂಬಳದ ಟ್ರ್ಯಾಕ್ ಸಿದ್ಧವಾಗ್ತಾ ಇದೆ. ಟ್ರ್ಯಾಕ್ ಅನ್ನ ಜೂನ್ 26ರಂದೇ ಶಾಸಕ ಅಶೋಕ್ ರೈ ಪರಿಶೀಲನೆ ನಡೆಸಿದ್ದಾರೆ. ಸಾತಗಳ್ಳಿ ಬಳಿಯಲ್ಲಿ 20 ಎಕರೆ ಜಾಗದಲ್ಲಿ ಕ್ರೀಡಾ ಇಲಾಖೆಯಿಂದ ಸ್ವಚ್ಛತಾ ಕಾರ್ಯವೂ ನಡೀತಾ ಇದೆ ಮತ್ತು ತೆರೆಮರೆಯಲ್ಲಿ ದಸರಾದಲ್ಲಿ ಕಂಬಳ ಆಯೋಜಿಸಲು ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಇನ್ನು ಮೈಸೂರಿನ ಸಾತಗಳ್ಳಿ ಸಮೀಪ ಕಂಬಳಕ್ಕಾಗಿ ಮರ ಕಡಿದವರ ವಿರುದ್ಧ ಅರಣ್ಯ ಇಲಾಖೆ ಎಫ್ಐಆರ್ ದಾಖಲಿಸಿದೆ. ಅನುಮತಿ ಪಡೆಯದೆ ಮರ ಕಡಿದಿದ್ದಾರೆ ಅಂತ ಜೂನ್ 27ರಂದೇ ಎಫ್ಐಆರ್ ದಾಖಲಾಗಿದೆ. 20 ಬಿಳಿ ಜಾಲಿ ಮರಗಳು, 2 ಕಾಡು ಮರ, 2 ಗುಲ್ಮಹರ್ ಮರಗಳು ಮತ್ತು 1 ಕರಿ ಜಾಲಿ ಮರ, 1 ಹೊಂಗೆ ಮರವನ್ನ ಕಡಿಯಲಾಗಿದೆ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ದಸರಾದಲ್ಲಿ ಕಂಬಳ ಆಯೋಜನೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು ಪ್ರತಿಭಟನೆ ನಡೆಸಲು ಪರಿಸರವಾದಿಗಳು ನಿರ್ಧರಿಸಿದ್ದಾರೆ. ಜುಲೈ 18ರಂದು ಕಂಬಳಕ್ಕಾಗಿ ಸಿದ್ಧಪಡಿಸ್ತಾ ಇರುವಂತಹ ಜಾಗದಲ್ಲೇ ಪ್ರತಿಭಟನೆ ನಡೆಯಲಿದೆ. ಇನ್ನು ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಮುಖ್ಯಮಂತ್ರಿ ಕಂಬಳ ಮಾಡುವಂತೆ ಹೇಳಿದ್ದಾರೆ. ಆ ಭಾಗದ ಕ್ರೀಡೆ ರಾಜ್ಯಕ್ಕೆ ಪರಿಚಯ ಮಾಡುವುದರಲ್ಲಿ ತಪ್ಪೇನಿಲ್ಲ ಅಂತ ಅಂದಿದ್ದಾರೆ. ಮರಗಳನ್ನ ಕಡಿಯಬಾರದಾಗಿತ್ತು, ಅದರ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ದೇನೆ ಅಂತ ಯತೀಂದ್ರ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮುಖ್ಯಮಂತ್ರಿಯವರು ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಕಂಬಳ ನಡೆಯುತ್ತೆ. ಸಂಸ್ಕೃತಿಗೆ ಸೇರಿದಂಥ ಕ್ರೀಡೆ ಆಚರಣೆ ಇರ್ಬೋದು, ಅದನ್ನ ಇಡೀ ಕರ್ನಾಟಕಕ್ಕೆ ಪರಿಚಯಿಸೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಅದರಿಂದ ಏನು ತಪ್ಪೇನಿಲ್ಲ. ಅದನ್ನು ಕಡಿಬಾರ್ದಾಗಿತ್ತು, ಅದನ್ನು ಅಧಿಕಾರಿಗಳನ್ನು ಕೇಳ್ತೀವಿ. ಮರಗಳನ್ನು ಕಡಿದ ಹಾಗೆ ಕರೆಕ್ಟಾಗಿ ನೋಡ್ಕೊಂಡು ಮಾಡಿಸ್ಬೇಕಾದ್ರೆ ಉದ್ದೇಶ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ನಾವು ಕೂಡ ಅಲ್ಲಿಗೆ ಹೋಗಿ ದುಡ್ಡು ಮಾಡಲಿಕ್ಕೆ ಅಂತ ಹೋಗುವಂಥದ್ದು ಅಲ್ಲ. ನಾವು ನಮ್ಮ ಸಮಯ ಕೊಡಬೇಕು, ಹೋಗಬೇಕು, ರಾತ್ರಿ ಹಗಲು ಪ್ರಯಾಣ ಮಾಡಬೇಕು. ಹೋಗುವಾಗ ನಮ್ಮ ಸಮಯ ಕೊಟ್ಟು ಖರ್ಚು ಮಾಡಿ, ಕೈಯಿಂದ ಖರ್ಚು ಮಾಡಿ ಅದನ್ನು ಮಾಡುವಂಥದ್ದು. ಎಷ್ಟೋ ಜನ ಬರಬೇಕಿದ್ರೆ ಅವರಿಗೂ ತೊಂದರೆ. ಅಲ್ಲಿ ಟೂರಿಸಂ ಇಂಪ್ರೂವ್ ಆಗ್ತದೆ. ಈಗಲೇ 600-700 ರೂಮ್ಗಳು ಬುಕ್ ಆಗಿದೆ. ಜನ ದಸರಾಕ್ಕೆ ಹೋಗ್ತಾರೆ. ದಸರಾ ಮಾಡುವಂಥದ್ದು ಅಲ್ಟಿಮೇಟ್ ಒಂದು ದೇವಸ್ಥಾನದ ಅರಮನೆದು ಭಾಗ ಆದರೆ ಒಂದು ಕಡೆ ಟೂರಿಸಂ ಅಭಿವೃದ್ಧಿ ಆಗಬೇಕು ಅಂತ ಅವರ ದೃಷ್ಟಿ. ದಸರಾ ವೇಳೆ ಕಂಬಳ ಆಯೋಜನೆಗೆ ಬಿವೈ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ವಿರೋಧಿಸಿದ್ದಾರೆ. ದಸರಾ ವೇಳೆ ಕಂಬಳ ಬೇಡ, ಕಂಬಳಕ್ಕೆ ಖರ್ಚು ಮಾಡುವ ಹಣದಲ್ಲಿ ಗುಂಡಿ ಮುಚ್ಚಲಿ, ಕರಾವಳಿ ಪದ್ಧತಿ ತಂದು ಮೈಸೂರಿಗೆ ಹಾಕೋದು ಬೇಡ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಜಯೇಂದ್ರ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮೈಸೂರು ಅರಸರು ಒಂದು ಪದ್ಧತಿಯನ್ನು ಕೊಟ್ಟಿದ್ದಾರೆ. ದಸರಾ ಹೆಂಗೆ ನಡಿಬೇಕು ಅಂತೇಳಿ ಒಂದು ಪದ್ಧತಿ, ಮೆರವಣಿಗೆ ಹೆಂಗಿರಬೇಕು, ಅಲ್ಲಿ ಕುಸ್ತಿ ಇರ್ಬೋದು. ಅಂದರೆ ಮೈಸೂರು ಅಂತ ಹೇಳಿದ್ರೆ ಕುಸ್ತಿ, ಚಾಮುಂಡಿ ಪೂಜೆ, ಆಮೇಲೆ ಬೇರೆ ಬೇರೆ ಸಂಗೀತ ಕಾರ್ಯಕ್ರಮಗಳು, ಇವೆಲ್ಲ ಒಂದು ಪರಂಪರೆಯನ್ನು ಹಾಕ್ಕೊಂಬಂದಿದ್ದಾರೆ. ನಾಳೆ ಮಂಗಳೂರಲ್ಲಿ ದಸರಾ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಇವನ್ನೆಲ್ಲ ತಗೊಂಡೋಗಿ ಮಂಗಳೂರು ಮೇಲೆ ಹಾಕೋದು ಬೇಡ. ನಾಳೆ ಮಂಗಳೂರಲ್ಲಿ ದಸರಾ ಆಯಿತು, ಈ ಪದ್ಧತಿನ ತಗೊಂಡೋಗಿ ಅಲ್ಲಿ ಹಾಕೋದು ಬೇಡ, ಆ ಪದ್ಧತಿಯನ್ನು ತಗೊಂಡೋಗಿ ಇಲ್ಲಿ ಹಾಕೋದು ಬೇಡ. ದಸರಾ ಅಂತ ಹೇಳಿದ್ರೆ ನಾಡ ಹಬ್ಬ. ಇದು ಒಂದು ಆಚರಣೆ ಹಿಂದಿನಿಂದಲೂ ಕೂಡ ಅದರದ್ದೇ ಆದಂಥ ಒಂದು ಪದ್ಧತಿ ಇದೆ, ಪರಂಪರೆ ಉಳಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೇ ಕಂಬಳವನ್ನು ತಂದು ಸೇರಿಸುವಂಥದ್ದು ಆಗಬಾರ್ದು ಅನ್ನೋ ಅಪೇಕ್ಷೆ ಮಹಾರಾಜರದ್ದು ಕೂಡ ಇದೆ. ಆ ಭಾಗದ ಜನಪ್ರತಿನಿಧಿಗಳು, ಜನರ ಅಪೇಕ್ಷೆನೂ ಕೂಡ ಅದೇ ಇರುವಂಥದ್ದು. ಹಾಗಾಗಿ ಮಂಡತನ ಮಾಡೋದು ಬೇಡ, ಕಂಬಳ ನಡೆಸಬಾರ್ದು ಅನ್ನೋ ಆಗ್ರಹವನ್ನು ನಾವು ಕೂಡ ಮಾಡಿದ್ದೀವಿ. ದಸರಾಗೆ ಒಂದು ಮಹತ್ವ ಇದೆ. ಆ ದಸರಾ ಯಾವ ರೀತಿ ಪಾರಂಪರಿಕವಾಗಿ ನಡೆದು ಬಂದಿದೆಯೋ ಅದಕ್ಕೆ ಬೇರೆ ಬೇರೆಗಳನ್ನ ಸೇರಿಸೋದ್ರಲ್ಲಿ ಆಗ್ತಾ ಇಲ್ಲ. ಯಾವ ರೀತಿ ನಡೆದಿದೆಯೋ ದಸರಾ ಅದು ಪದ್ಧತಿಗಳಾಗಿ ಇವತ್ತು ಇದೆ. ಆ ಪದ್ಧತಿಗಳ ಹಾಗೆ ಮುಂದುವರಿಬೇಕು. ನೀವು ಕಂಬಳಕ್ಕೆ ಎಷ್ಟು ಗೌರವ ಕೊಡಬೇಕೋ ಅದನ್ನ ಕಂಬಳಕ್ಕೆ ಸರ್ಕಾರದ ಗೌರವಗಳೊಂದಿಗೆ ಅದನ್ನ ಅಲ್ಲೇ ಕರಾವಳಿ ಭಾಗದಲ್ಲಿ ಮಾಡಲಿ, ತಪ್ಪೇನಿಲ್ಲ. ಅದಕ್ಕೂ ಕೂಡ ನಾವು ಗೌರವ ಕೊಡಬೇಕಾಗಿದೆ. ಈ ರೀತಿ ಎಲ್ಲಾ ಭಾಗಗಳಿಗೂ ಕೂಡ ಸರ್ಕಾರ ಮನ್ನಣೆ ಕೊಡ್ಲಿ,
ಅಲ್ಲಿನ ಸಂಸ್ಕೃತಿಯನ್ನ ಬೆರೆಸುವಂತ, ಅದು ಜನರಿಗೆ ಪರಿಚಯಿಸುವಂತ ಕೆಲಸವನ್ನು ಮಾಡಲಿ. ಆದ್ರೆ ಒಂದರಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್ಐಆರ್ ಅನ್ನ ಹೈಜಾಕ್ ಮಾಡ್ತಾ ಇದೆ ಅಂತ ಚಾಮರಾಜನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರ ಪಿಆರ್ಸಿ ವಿತರಣೆಯನ್ನ ಮಾಡ್ತಾ ಇದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ, ಓಲೈಕೆಗಾಗಿ ಮಾಡ್ತಾ ಇರುವಂತಹ ಕುತಂತ್ರ ಇದು. ರಾಜ್ಯದಲ್ಲಿ 20 ಲಕ್ಷ ಬಾಂಗ್ಲಾ ವಲಸಿಗರಿದ್ದಾರೆ. ದೇಶದ್ರೋಹಿಗಳಿಗೆ ಮಣೆ ಹಾಕುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ನಿಂದಲೇ ನಕ್ಸಲಿಸಂ ಶುರುವಾಗಿದೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಜೊತೆ ಏನನ್ನ ಮಾತಾಡಿದ್ದೀರಾ, ಈಗ ಮಾಡ್ತಾ ಇದ್ದೀರಿ, ಇದು ಪೂರಕವಾಗಿರುತ್ತೆ SIRಗೆ ಅಂತ ಕೌಂಟರ್ ಮಾಡ್ತಾ ಇದ್ದೀರಿ. SIRಗೆ ಒಂದು ಕೌಂಟರ್, ಹೊರಗಾಕ್ಬೇಕು ಅಂದ್ರೆ ಅವ್ರನ್ನ ಇಲ್ಲೇ ಉಳಿಸ್ಕೋಬೇಕು ಅನ್ನೋದು ಕಾಂಗ್ರೆಸ್ ಅವರ ಹುನ್ನಾರ. ಅದಕ್ಕೋಸ್ಕರ ಇದೊಂದು ರೀತಿ ದೇಶದ್ರೋಹಿಗಳಿಗೆ ಮಣೆ ಹಾಕಿದಂಗೆ ಆಗ್ತದೆ. ಮತ್ತೆ ದೇಶದ ಭದ್ರತೆಗೆ ಮುಂದೆ ಅಪಾಯ ಬರೋ ಸ್ಥಿತಿ ಇರುತ್ತೆ. ಅಪಾಯ ಬರ್ಬೋದು. ದೇಶದ ಇವರೆಲ್ಲ ಬಾಂಗ್ಲಾದೇಶದವ್ರಿಗೆಲ್ಲ ಇಲ್ಲೇ ಪರ್ಮನೆಂಟ್ ಮಾಡ್ತಾರೆ. ದೇಶದ ಅಭದ್ರತೆ ಶುರುವಾಗ್ತದೆ. ರಾಜ್ಯ ಬಿಜೆಪಿಯಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ. ನವೆಂಬರ್ ಕ್ರಾಂತಿ ಆಗದೆ ಹೋದರೆ ಬಿಜೆಪಿ ಕರ್ನಾಟಕದಲ್ಲಿ ಉಳಿಯಲ್ಲ. ವಿಜಯೇಂದ್ರ ಲೀಡರ್ಶಿಪ್ನಲ್ಲಿ ಬಿಜೆಪಿ ಮುಗಿದು ಹೋಗುತ್ತೆ ಅಂತ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಸಿಎಂ ಡಿಕೆಶಿ ಎದುರು ಟ್ರಾನ್ಸ್ಫರ್ಗಾಗಿ ಕೈಕಟ್ಟಿ ನಿಂತು ಸಹಿ ಮಾಡಿಸಿಕೊಂಡಿದ್ದಾರೆ ವಿಜಯೇಂದ್ರ. ಕಾರ್ಯಕರ್ತರ ಭಾವನೆ ತಿಳಿದುಕೊಳ್ಳದ ಪಕ್ಷದಲ್ಲಿ ಅಸ್ತಿತ್ವ ಉಳಿಯಲ್ಲ ಅಂತ ಗುಡುಗಿದ್ದಾರೆ. ಏನಾಗ್ತದೆ ನೋಡ್ತು ಗುರುತಿಲ್ಲ. ಮತ್ತು ಕ್ರಾಂತಿನೇ ಮಾಡಲಿಲ್ಲ ಅಂದ್ರೆ ಮತ್ತು ಬಿಜೆಪಿ ಅದು ಕರ್ನಾಟಕದಾಗ ಉಳಿತೈತೆ. ಇವ್ರ ಲೀಡರ್ಶಿಪ್ನಾಗ ಬಿಜೆಪಿನ ಮುಗಿದು ಹೋಗ್ತೈತೆ. ಆಗಿನವ್ರಿಗೆ ಏನಾರು ಇಂಟ ಅವು ಏನಾರ ಇದ್ದು ಅಂದ್ರೆ ಸರ್ವೆ ಏನಾರು ಮಾಡಿದ್ರು ಅಂದ್ರೆ ಮೊದಲು ಹೊರಗೆ ಹಾಕ್ತಾರೆ. ಇಲ್ಲಪ್ಪ ನಮಗೆ ಇಲ್ಲೇ ಇವನೇ ಬೇಕು ಅಂದ್ರೆ ಇಲ್ಲಿ ಬಿಜೆಪಿ ಅಸ್ತಿತ್ವನೇ ಕಲಾಸ ಮಾಡ್ತಾನೆ. ಯಾಕಂದ್ರೆ ಮೊನ್ನೆ ವಿಧಾನ ಪರಿಷತ್ನಾಗ ಹೊಡಿರಲ್ರಿ, ಯಾರು ಮೂರ್ಖರು ಜಗತ್ನಾಗ MLAಗಳಿಗೆ ವಿಪ್ ಯಾವಾಗ ಇಶ್ಯೂ ಮಾಡ್ತಾರೆ, ಹಿಂದಿನ ದಿವ್ಸ ಮಾಡ್ತಾರೆ. ಇಲ್ಲ ನೀ ಇದು ಬಿಜೆಪಿಗೆ ಈ ವ್ಯಕ್ತಿಗೆ ಓಟ್ ಹಾಕತ್ತೇಳಿ ಇವ್ರು ಅವ್ನು ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರೆ, ಹಿಂದಿನ ಡೇಟ್ ಹಾಕಿ. ಅಷ್ಟು ಭಯ ಐತಿ DK ಶಿವಕುಮಾರ್. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸ್ವಜನ ಪಕ್ಷಪಾತದ ಆರೋಪದ ಹಿನ್ನೆಲೆ ಅಮಾನತು ಮಾಡಿ ರಾಜ್ಯಪಾಲರು ಆದೇಶಿಸಿದ್ದಾರೆ. ಮಗಳಿಗೆ ಸರ್ಕಾರಿ ಹುದ್ದೆ ಕೊಡಿಸಲು ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಯತ್ನಿಸಿದ್ದಾರೆ. ಈ ಸಂಬಂಧ ಶಿವಶಂಕರಪ್ಪ ವಿರುದ್ಧ ತನಿಖೆಗೂ ರಾಷ್ಟ್ರಪತಿಗೆ ರಾಜ್ಯಪಾಲರು ಶಿಫಾರಸು ಮಾಡಿದ್ದಾರೆ. ತನಿಖೆಗೆ ಸುಪ್ರೀಂ ಕೋರ್ಟ್ಗೆ ಉಲ್ಲೇಖಿಸಲು ಶಿಫಾರಸು ಮಾಡಲಾಗಿದೆ. ಶಿವಶಂಕರಪ್ಪ ಸಾಹುಕಾರ್ ಅಮಾನತು ಹಿನ್ನೆಲೆ ಆಯೋಗದ ಹಿರಿಯ ಸದಸ್ಯರನ್ನ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲು ಸೂಚನೆ ನೀಡಲಾಗಿದೆ. ಇನ್ನು ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅಮಾನತು ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವರು ದೋಷ ಮುಕ್ತರಿದ್ರೆ ಅವರು ಮುಂದುವರಿಬಹುದು. ರಾಜ್ಯಪಾಲರೇ ವಜಾ ಮಾಡಬೇಕು ಅನ್ನುವಂತಹ ಆದೇಶವನ್ನ ನೀಡಿದ್ದಾರೆ. ಕೆಪಿಎಸ್ಸಿಯ ಸರಿಪಡಿಸಬೇಕು. ಯುವಕರ ಭವಿಷ್ಯವನ್ನ ಸದೃಢಗೊಳಿಸೋದಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಮಾಡಬೇಕು. ಯುವಕರ ಭವಿಷ್ಯದ ಚೆಲ್ಲಾಟ ಆಡುವಂತಹ ಯಾವುದೇ ಸಂಸ್ಥೆಯನ್ನ ಸಹಿಸಬಾರದು ಅಂತ ಹೇಳಿದ್ದಾರೆ. ಇನ್ನು ಕೆಪಿಎಸ್ಸಿಗೆ ಬಂದಿರುವಂತಹ ಕೆಟ್ಟ ಹೆಸರು ಹೋಗಬೇಕು, ಗೌರವ ಉಳಿಸುವಂತವರು ಬರಬೇಕು. ರಾಜ್ಯಪಾಲರ ಕ್ರಮ ಸ್ವಾಗತಾರ್ಹ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಅಯೋಧ್ಯೆ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ PIL ವಿಚಾರಣೆ ನಡೆದಿದೆ. ವಿಚಾರಣೆ ನಡೆಸಿದ ಕೋರ್ಟ್ ಪ್ರಕರಣ ಸಂಬಂಧ ರಾಮ ಜನ್ಮಭೂಮಿ ಟ್ರಸ್ಟ್ ಹಾಗೂ ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಈವರೆಗೆ ನಡೆಸಲಾದ ತನಿಖೆಯ ಮಾಹಿತಿಯನ್ನು ನೀಡುವಂತೆ ಕೋರ್ಟ್ ಕೇಳಿದೆ. ತನಿಖೆ ವೇಳೆ ಏನೆಲ್ಲ ಮಾಹಿತಿ ಸಂಗ್ರಹಿಸಲಾಗಿದೆ ಆ ಬಗ್ಗೆ ವರದಿ ಸಮೇತ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದು ಜುಲೈ 20ಕ್ಕೆ ವಿಚಾರಣೆ ಮುಂದೂಡಿದೆ. ಮನೆ ಕೆಲಸದಾಕೆ ಮೇಲೆ ದೌರ್ಜನ್ಯ ಪ್ರಕರಣದಲ್ಲಿ ಮಾಜಿ ಸಚಿವ HD ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಸಂಬಂಧಪಟ್ಟಂತೆ HD ರೇವಣ್ಣಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. HD ರೇವಣ್ಣರನ್ನ ಆರೋಪದಿಂದ ಮುಕ್ತಗೊಳಿಸಿ ಆದೇಶವನ್ನ ನೀಡಿದಂತ ಹೈಕೋರ್ಟ್ ವಿರುದ್ಧ ಕೂಡ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ರೇವಣ್ಣಗೆ ಕ್ಲೀನ್ ಚಿಟ್ ನೀಡಿದ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ HD ರೇವಣ್ಣಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ತಂದೆ ಮಗನ ಮೇಲೆ ಒಂದೇ ರೀತಿಯ ಆರೋಪಗಳಿವೆ. ಅದು ಹೇಗೆ ಆರೋಪ ಮುಕ್ತಗೊಳಿಸಲಾಗಿದೆ, ಮುಂದಿನ ವಿಚಾರಣೆ ವೇಳೆ ವಿಸ್ತೃತವಾದ ವಿವರಣೆಯನ್ನು ನೀಡಬೇಕು ಅಂತ ಹೈಕೋರ್ಟ್ ವರದಿಯನ್ನು ಕೇಳಿ ಸುಪ್ರೀಂ ಆದೇಶ ನೀಡಿದೆ.
ಅಯೋಧ್ಯ ರಾಮ ಮಂದಿರದ ಹುಂಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಕಾಂಗ್ರೆಸ್ ಮುಖಂಡ ಬಿಎಸ್ ಉಗ್ರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಕಾಮ, ಕ್ರೋಧ, ಮದ, ಮತ್ಸರಗಳನ್ನು ತ್ಯಜಿಸಿರುವ ಪೇಜಾವರ ಶ್ರೀಗಳೇ ಯಾಕೆ ಬಾಯ್ ಬಿಡ್ತಿಲ್ಲ? ಪ್ರಧಾನಮಂತ್ರಿಗಳು ಈ ವಿಚಾರದಲ್ಲಿ ಏನ್ ಮಾತನಾಡ್ತಿಲ್ಲ? ಕೇಂದ್ರ ಸರ್ಕಾರದ ಕಾರ್ಯದರ್ಶಿ, ಉತ್ತರ ಪ್ರದೇಶ ಸರ್ಕಾರದ ಕಾರ್ಯದರ್ಶಿ ಕೂಡ ಹಗರಣದಲ್ಲಿ ಪಾಲ್ಗೊಂಡಿದ್ದಾರೆ. ಮಿಸ್ಟರ್ ಮೋದಿ ರಾಜೀನಾಮೆ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಹರಿಹರ ಪೀಠದ ವಚನಾನಂದ ಸ್ವಾಮೀಜಿಗೆ ಪೋಕ್ಸೋ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ನಿರೀಕ್ಷಣಾ ಜಾಮೀನು ರದ್ದಾದ ಹಿನ್ನೆಲೆ ರೆಗ್ಯುಲರ್ ಬೇಲ್ಗೆ ವಚನಾನಂದ ಸ್ವಾಮೀಜಿ ಅರ್ಜಿ ಸಲ್ಲಿಸಿದ್ರು. ವಿಚಾರಣೆ ನಡೆಸಿದಂತಹ ದಾವಣಗೆರೆ ಜಿಲ್ಲಾ ಪೋಕ್ಸೋ ನ್ಯಾಯಾಲಯ ಇಂದಿಗೆ ತೀರ್ಪನ್ನು ಕಾಯ್ದಿರಿಸಿತ್ತು. ಸದ್ಯ ವಚನಾನಂದ ಸ್ವಾಮೀಜಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಸಂತ್ರಸ್ತ ಬಾಲಕನ ತಾಯಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆದೇಶಕ್ಕೆ ತಡೆ ನೀಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ತಿಮರೋಡಿಯ ಗಡೀಪಾರು ಆದೇಶ ಪ್ರಶ್ನಿಸಿ ದಾಖಲಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾ ಮಾಡಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗಡೀಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲಾ ವರ್ಗೀಸ್ ಆದೇಶ ಹೊರಡಿಸಿದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಕೊನೆಗೂ ಕೂಡ ಸ್ಥಳಾಂತರ ಮಾಡಲಾಗಿದೆ. ಹಲವು ವರ್ಷಗಳಿಂದ ಗೋದಾಮಿನಲ್ಲಿ ವಸತಿ ಶಾಲೆ ನಡೀತಾ ಇತ್ತು. ಬಯಲಿನಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇತ್ತು. ಶೌಚಾಲಯ ಮತ್ತು ವಸತಿಗೆ ಸಮಸ್ಯೆ ಇತ್ತು. ಇತ್ತೀಚೆಗೆ ಸ್ನಾನಕ್ಕೂ ಕೂಡ ನೀರಿಲ್ಲದೆ ಬಯಲಲ್ಲಿ ಸ್ನಾನ ಮಾಡಿದ್ರು ವಿದ್ಯಾರ್ಥಿಗಳು. ಈ ಕುರಿತು ಜನವರಿ 22ರಂದು ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತಿರುವಂತಹ ಜಿಲ್ಲಾಡಳಿತ ಹೊಸ ಕಟ್ಟಡಕ್ಕೆ ವಸತಿ ಶಾಲೆಯನ್ನ ಸ್ಥಳಾಂತರ ಮಾಡಿದೆ. ಈ ಕುರಿತು ನಿರಂತರ ವರದಿ ಮಾಡಿದ ನ್ಯೂಸ್ 18ಗೆ ವಿದ್ಯಾರ್ಥಿಗಳು ಹಾಗೂ ಎಸ್ಎಫ್ಐ ಸಂಘಟನೆ ಧನ್ಯವಾದ ಹೇಳಿದೆ. ಮಂಗಳೂರಿನಲ್ಲಿ ಮತ್ತಷ್ಟು ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರು ಪತ್ತೆಯಾಗಿದ್ದಾರೆ. ಮಂಗಳೂರಿನಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಮಾಡ್ತಾ ಇದ್ದಂತಹ 3 ಅಕ್ರಮ ಬಾಂಗ್ಲಾದೇಶದ ಪ್ರಜೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗದಗ ಜಿಲ್ಲೆ ತಾಮ್ರಗುಂಡಿ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಗ್ರಾಮದಲ್ಲಿ 250 ಮನೆಗಳಿದ್ದು 1200 ಜನಸಂಖ್ಯೆ ಇದೆ. ಇಷ್ಟು ಜನ ಇದ್ರೂ ಕೂಡ ತಾಮ್ರಗುಂಡಿ ಗ್ರಾಮಕ್ಕೆ ದಿನಕ್ಕೆ ಒಂದೇ ಒಂದು ಬಸ್ ಬರೋದು. ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದೆ ಶಾಲಾ ಕಾಲೇಜುಗಳಿಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಮತ್ತು ಬರದೂರಿಗೆ 3 ರಿಂದ 4 ಕಿಲೋಮೀಟರ್ ನಡೆದು ಬರಬೇಕು. ಇಲ್ಲಿಂದ ಮುಂಡರಗಿಗೆ ಹೋಗಬೇಕು ಮಕ್ಕಳು. ಕೂಡಲೇ ತಾಮ್ರಗುಂಡಿ ಗ್ರಾಮಕ್ಕೆ ಹೆಚ್ಚಿನ ಬಸ್ಗಳ ವ್ಯವಸ್ಥೆ ಕಲ್ಪಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಂಡ್ಯದಲ್ಲಿ ನಾಲೆಗೆ ನೀರು ಹರಿಸಲು ಆಗ್ರಹಿಸಿ ಜೆಡಿಎಸ್ ವತಿಯಿಂದ ಮೌನ ಪ್ರತಿಭಟನೆ ನಡೆದಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿಯ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತರ ಪರವಾಗಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಕೂಡ ಪಾಲ್ಗೊಂಡಿದ್ದರು. ಇನ್ನು ನಾಲೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿ ರೈತರು ಕೂಡ ಹೋರಾಟ ಮಾಡಿದ್ದಾರೆ. ಸಂಜಯ್ ವೃತ್ತದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಬಾಯಿ ಬಡ್ಕೊಂಡು ಆಕ್ರೋಶ ಹೊರಹಾಕಿದ ರೈತರು ರಸ್ತೆಯಲ್ಲಿ ಅಂಗಿ ಬಿಚ್ಚಿ ಪ್ರತಿಭಟಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಬರದ ಛಾಯೆ ಮೂಡಿದೆ. ಕೆಲವೆಡೆ ಪಂಪ್ಸೆಟ್ ಮೂಲಕ ರೈತರು ನೀರು ಹರಿಸಲು ಮುಂದಾಗಿದ್ದಾರೆ. ಆದರೆ ನೀರು ಹರಿಸಲು ವಿದ್ಯುತ್ ಸಮಸ್ಯೆ ಎದುರಾಗಿದೆ. ಸಮರ್ಪಕ ವಿದ್ಯುತ್ ನೀಡಿ ಅಂತ ಆಗ್ರಹಿಸಿ ಕುಷ್ಟಗಿ ತಾಲೂಕಿನ ತಾವರಗೆರೆಯ ಚೆಸ್ಕಾಂ ಕಚೇರಿ ಮುಂಭಾಗ ರೈತರು ಪ್ರತಿಭಟನೆ ಮಾಡಿದ್ರು. ಮೈಸೂರಿನಲ್ಲಿ ವಾಹನ ಸವಾರರ ಹುಚ್ಚಾಟ ಹೆಚ್ಚಾಗಿದೆ. ವಾಹನಗಳ ಹೊರಭಾಗದಲ್ಲಿ ನಿಂತು ರೀಲ್ಸ್ ಮಾಡಿರುವ ಘಟನೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಡೆದಿದೆ. ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ಸಾಗ್ತಾ ಇದೆ. ಈವರೆಗೆ ನಗರದಲ್ಲಿ 490 ಕಿಲೋಮೀಟರ್ ಉದ್ದದ ಪ್ರಮುಖ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 70 ಕಿಲೋಮೀಟರ್, ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 94 ಕಿಲೋಮೀಟರ್, ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 115 ಕಿಲೋಮೀಟರ್, ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 88 ಕಿಲೋಮೀಟರ್, ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 122 ಕಿಲೋಮೀಟರ್ ಉದ್ದದ ಫುಟ್ಪಾತ್ ತೆರವು ಒತ್ತುವರಿ ಮಾಡಲಾಗಿದೆ. ಮಂಡ್ಯದ ಕಾವೇರಿ ನದಿಯಲ್ಲಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಅಸ್ಥಿಯನ್ನು ವಿಸರ್ಜನೆ ಮಾಡಲಾಗಿದೆ. ಶ್ರೀರಂಗಪಟ್ಟಣದ ಘೋಸಾಯಿ ಘಾಟ್ ಬಳಿಯ ಕಾವೇರಿ ನದಿಯಲ್ಲಿ ಅಸ್ಥಿ ವಿಸರ್ಜಿಸಲಾಯಿತು. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟದ ಎಎಂಸಿ ವಿದ್ಯಾಸಂಸ್ಥೆ ಕ್ಯಾಂಪಸ್ನಲ್ಲಿ ಘಟಿಕೋತ್ಸವ ಸಮಾರಂಭ ನಡೆಯಿತು. ಘಟಿಕೋತ್ಸವದಲ್ಲಿ 1500 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಬಿಎನ್ವೈ ಕಂಪನಿಯ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ಪೀಟರ್, ದೇಶದಲ್ಲಿ ನಿರುದ್ಯೋಗಾವಕಾಶದ ಕೊರತೆ ಇಲ್ಲ. ಹೊಸತನವನ್ನ ಕಲಿಯದಿದ್ರೆ ಮಾತ್ರ ಉದ್ಯೋಗ ನಷ್ಟವಾಗುತ್ತದೆ ಎಂದರು. ಸಂಸ್ಥೆಯ ಕಾರ್ಯಕಾರಿ ಉಪಾಧ್ಯಕ್ಷರಾದಂತಹ ರಾಹುಲ್ ಕಲ್ಲೂರಿ ಮಾತನಾಡಿದ್ದು, ಹೊಸ ಆವಿಷ್ಕಾರಗಳ ಮೂಲಕ ದೇಶದ ಆರ್ಥಿಕತೆಗೆ ವಿದ್ಯಾರ್ಥಿಗಳು ಕೊಡುಗೆ ನೀಡಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಕೆ ಗೀತಾ ಪರಮಹಂಸ, ಮೋನಿಕಾ ಕಲ್ಲೂರಿ ಮತ್ತು ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ಎಎಂಸಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಕಾಲೇಜು, ಎಎಂಸಿ ಇಂಜಿನಿಯರಿಂಗ್ ಕಾಲೇಜು ಅವರದ ಇವತ್ತು
ಗ್ರ್ಯಾಜುಯೇಷನ್ ಸೆರೆಮನಿ ಅಂತ ನಡೆಸ್ತಿದ್ವಿ. ಮೇಯ್ನ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ BCom, BBA ಮತ್ತು MBA, MCA, MSc ಬಯೋಟೆಕ್ನಾಲಜಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸಸ್ಸು. ಇವಾಗ ನಡೀತಾ ಇರೋದು ಗ್ರ್ಯಾಜುಯೇಷನ್ ಸೆರೆಮನಿ ಫಾರ್ ಪೋಸ್ಟ್ ಗ್ರಾಜ್ಯುಯೇಟ್ ಕೋರ್ಸಸ್ MBA ಆ್ಯಂಡ್ MCA ಅಲ್ಲಿ AIMS ಇಂಜಿನಿಯರಿಂಗ್ ಕಾಲೇಜಿನವ್ರಿಗೂ ಸಹ ಇವತ್ತು ಗ್ರ್ಯಾಜುಯೇಷನ್ ಸೆರೆಮನಿ ಆರ್ಗನೈಸ್ ಮಾಡಿದ್ವಿ. ಮೋರ್ ದೆನ್ 1500 ಸ್ಟೂಡೆಂಟ್ಸ್ ನಮ್ಮ AIMS ಇನ್ಸ್ಟಿಟ್ಯೂಷನ್ಸ್ನಿಂದ ಗ್ರ್ಯಾಜುಯೇಟ್ ಆಗ್ತಾ ಇದ್ದಾರೆ, ಬೋತ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಕಾಲೇಜ್ ಆ್ಯಂಡ್ AIMS ಇಂಜಿನಿಯರಿಂಗ್ ಕಾಲೇಜ್ನಿಂದ, ಆ್ಯಂಡ್ ಆಲ್ಸೋ UG ಆ್ಯಂಡ್ PG ಸ್ಟೂಡೆಂಟ್ಸ್ ರೈಟ್ ಫ್ರಮ್ ನಮ್ಮ ಇಂಜಿನಿಯರಿಂಗ್ ಕೋರ್ಸಸ್ CSE, ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಆಸ್ ವೆಲ್ ಆಸ್ ಏರೋನಾಟಿಕಲ್ ಇಂಜಿನಿಯರಿಂಗ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಹ್ಯಾವಿಂಗ್ ಸೆಡ್ ದಟ್ PG ಕೋರ್ಸಸಲ್ಲಿನೂ ನಮ್ಮ ಹತ್ರ MCA, MTech ಆ್ಯಂಡ್ MBA ಕೋರ್ಸಸ್ಸು ಇದೆ. ವೈವಾಹಿಕ ಜೀವನಕ್ಕೆ ನಟಿ ಶರ್ಮಿಳಾ ಮಾಂಡ್ರೆ ಕಾಲಿಟ್ಟಿದ್ದಾರೆ. ತಮಿಳಿನ ಖ್ಯಾತ ನಿರ್ಮಾಪಕ ಸುಧನ್ ಸುಂದರಂ ಜೊತೆಗೆ ಗಾಳಿಪಟ ಚಿಲುವೆ ಸಪ್ತಪದಿ ತುಳಿದಿದ್ದಾರೆ. ನವ ದಂಪತಿಗೆ ನಟಿ ಧನ್ಯಾ ರಾಮ್ಕುಮಾರ್ ಶುಭ ಕೋರಿ ಪೋಸ್ಟ್ ಮಾಡಿದ್ದಾರೆ.